ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೌಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಾನು ಕೇಳುವಂಥ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಸರಳವಾಗಿರುವಂಥ ಪರಿಹಾರಗಳು, ರೆಮಿಡೀಸ್ಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಹೀಗೆ ನಮ್ಮ ಒಂದು ವಿಡಿಯೋಸ್ನ ನೋಡುವಾಗ ಒಬ್ಬರು ಕಮೆಂಟ್ನಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ರು ಅಂತಲೇ ಹೇಳ್ಬೋದು. ನಮ್ಮ ಹಸ್ಬೆಂಡ್ಗೆ ಬೇರೆ ಒಂದು ಪರಸ್ತ್ರೀಯ ಒಂದು ಸಹವಾಸ ಇದೆ, ಅದರಿಂದ ಹೊರಗಡೆ ಬರಬೇಕು ಅಂತ. ಇದು ತುಂಬ ಕಾಮನ್ ಆಗಿ ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಗೆ ಪುರುಷರ ಮೇಲೆ ಒಂದು ಕ್ರಶ್ ಆಗುವಂಥದ್ದು, ಅಥವಾ ಗಂಡಸರಿಗೆ ಹೆಂಗಸರ ಮೇಲೆ ಕ್ರಶ್ ಆಗುವಂಥದ್ದು, ಅಥವಾ ಅನುಮಾನಗಳಾಗುತ್ತೆ. ಈಗ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಕೂಡ ನಾವು ನೋಡಿದ್ವಿ ಅಂತ ಹೇಳ್ಬೋದು. ಮರ್ಡರ್ಸ್ ಆಗುವಂಥದ್ದು, ಕೇಸ್ ಆಗುವಂಥದ್ದು, ಕೋರ್ಟ್ ಕೇಸ್ಗಳಿಗೆ ಹೋಗುವಂಥದ್ದು, ಒಟ್ಟಾರೆ ಒಂದು ಫ್ಯಾಮಿಲಿನೇ ಕೊಲ್ಯಾಪ್ಸ್ ಆಗುವಂಥ ಹಂತ ಕೊಟ್ಟೋಗುತ್ತೆ. ಸೊ ಈ ರೀತಿ ಎಲ್ಲೋ ಒಂದು ಕಡೆ ಆಗ್ತಾ ಇದೆ ಅಂತ ಸಂದರ್ಭ ಬಂತು ಅಂತಂದರೆ ಹೇಗೆ ಇದರಿಂದ ನಾವು ಸುಲಭವಾಗಿ ಹೊರಗಡೆ ಬರಬೇಕಪ್ಪ? ಅವ್ರಿಗಿರುವಂಥ ಆಕರ್ಷಣೆ ಹೋಗಬೇಕು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ. ಸೊ ಒಂದು ಪರಿಹಾರ ತಿಳಿಸ್ಕೊಡಿ ಗುರುಗಳೇ ಈ ಒಂದು ಸಮಸ್ಯೆಗೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೆಲವೊಂದಕ್ಕೆ ಆ ಪದಾರ್ಥಗಳು ಸಿಗದೆ ಸ್ವಲ್ಪ ತಡ ಆಗೋದು, ಅಥವಾ ಅವರ ಒಂದು ಜಾತಕ ರೀತ್ಯ ಆಗಿದ್ದಾಗ ಅವೆಲ್ಲವೂ ಕೂಡ ಅನುಭವಿಸೋದು ಇದ್ದೇ ಇರ್ತವೆ. ಆದರೆ ಈ ನೋವಿಂದ ಹೊರಗೆ ಬರಬೇಕಾದರೆ ಒಟ್ಟಾರೆ ಅದೆಲ್ಲೋ ಒಂದು ಕಡೆ ದುಃಖ, ಖೇದ, ಬೇಸರ ಅಂತ ಗೋಚರ ಆದಾಗ, ಈಗ ನೀವು ಯಾರನ್ನ ಕೇಳಿದಿರೋ ಅವನಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾತಾಡೋದೇ. ಆದರೆ ಇಲ್ಲಿ ಈ ಮುಟ್ಟದ ಮುನಿ ಅಂತ ಒಂದು ಗಿಡ ಇದೆ, ಕೇಳಿದ್ದೀರಾ? ಟಚ್ ಮಿ ನಾಟ್ ಅಂತ. ಹಾಂ, ಅದು ಎಷ್ಟು ಚೆನ್ನಾಗಿರುತ್ತೋ, ಮುಟ್ಟಿದ್ರೆ ಮುದ್ಕೊಂಡ್ಬಿಡುತ್ತೆ. ಈಗ ಇದ್ದೇ ಮುದ್ಕೊಂಡ್ಬಿಡುತ್ತೆ. ಆ ಗಿಡದ ಕೆಳಗಡೆ ಕಪ್ಪು ಇಜ್ಜಲಿಂದ ಇವ್ರಿಗೆ ಹೆಸರು ಗೊತ್ತಿದ್ದರೆ, ಯಾರು ಆಕೆ ಇವರ ಒಂದು ಯಜಮಾನರಿಗೆ ಸಂಬಂಧಪಟ್ಟವರು, ಅವರಿಬ್ಬರ ಹೆಸರು ಕೂಡ ಅದರ ಕೆಳಗಡೆ ಇಜ್ಜಲಿಂದ ಬರಬೇಕು. ಕಪ್ಪು ಇಜ್ಜಲಿಂದ ಸ್ವಲ್ಪ ಆ ಪೊದೆಯನ್ನು ಪಕ್ಕಕ್ಕೆ ಸರಿಸಿ ನಿಧಾನಕ್ಕೆ ಅಲ್ಲಿ ಬರೆದು ಬಿಡೋದು. ಇಬ್ಬರ ಹೆಸರು ಬರೆದು ಆದಮೇಲೆ ಆ ಹೆಸರುಗಳ ಮೇಲೇ ಈ 80 ಇಂಟು ಚಿಹ್ನೆಗಳು ಹಾಕ್ಬೇಕು. ಹಿಂಗೆ ಇಂಟು ಮಾರ್ಕ್ಗಳು ಹಾಕ್ತಾನೆ ಇರಬೇಕು. 80 ಜ್ಞಾಪಕ ಇಟ್ಕೊಂಡು ಕರೆಕ್ಟಾಗಿ 80 ಇಂಟುಗಳು ಹಾಕಬೇಕು. ಈ ರೀತಿ ಹಾಕಿ ಮತ್ತೆ ಆ ಎಲೆಗಳಿದಾವಲ್ಲ, ಆ ಎಲೆಗಳಿಗೆ ಮತ್ತೆ ಅದರ ಮೇಲೆ ಮುಚ್ಚಿ ಆ ಇಜ್ಜಲನ್ನು ಅಲ್ಲೇ ಪುಡಿ ಮಾಡಬೇಕು. ಸ್ವಲ್ಪ ಕಲ್ಲಲ್ಲಿ ಜಜ್ಜಿನೋ ಕೈಯಲ್ಲೋ ಹಾಗೆ ಸ್ವಲ್ಪ ಪುಡಿ ಮಾಡಿ ಅದರ ಮೇಲೆ ಹಾಕಿ ಬರಬೇಕಾದ್ರೆ ಈ ಬೇವಿನ ಮರದ ಹತ್ರ ಯಾವುದಾದ್ರೂ ಎಣ್ಣೆ ಪರವಾಗಿಲ್ಲ, ಎಣ್ಣೆಯನ್ನು ಹಾಕಿ, ಬೇವಿನ ಎಣ್ಣೆ ಆದರೆ ಇನ್ನೂ ಉತ್ತಮ, ಅಥವಾ ನಮಗೆ ಸಿಗಲಿಲ್ಲ ಅಂತಂದರೆ ಸಿಕ್ಕಿದ್ರೆ ಬಹಳ ಉತ್ತಮ ಬೇವಿನ ಎಣ್ಣೆ. ಅದಾಗಲಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಅಂದರೂ ಕೂಡ ಒಂದು ಹಣತೆಯನ್ನು, ಒಂದೇ ಒಂದು ಹಣತೆಯನ್ನು, ಅದಕ್ಕೆ ಏನೂ ಹಾಕಬಾರ್ದು. ಎಂಥ ಈ ಅರಿಶಿನ ಕುಂಕುಮ ಇಡೋದಾಗಲಿ, ಹೂವು ಇಡೋದು ಏನೂ ಇರಬಾರ್ದು. ಆ ಹಣತೆಯನ್ನು ಹಚ್ಚಿ ಬೇವಿನ ಮರದ ಕೆಳಗಡೆ ಮನೆಯ ಒಳಗಡೆ ಬಂದು ಕೈಕಾಲು ತೊಳ್ಕೊಂಡು ಒಂದಷ್ಟು ಬೆಲ್ಲವನ್ನು ಬಾಯಿಗೆ ಹಾಕ್ಬಿಡ್ತೀವಿ. ನಾನು ಮಾಡಿದ ಕೆಲಸದಿಂದ ನನಗೆ ಸಿಹಿ ಸುದ್ದಿಯನ್ನೇ ಕೊಡುವಂಥ, ಅಂದರೆ ಇವರಿಬ್ಬರು ಬಿಟ್ಟೋದ್ರೆ ತಾನೇ ಆಕೆಗೆ ಸಿಹಿ ಬರೋದು, ಮನಸ್ಸಿಗೆ ಉಲ್ಲಾಸ ಆಗೋದು. ಇದು ಮಾಡಬೇಕು. ಈ ಕೆಲವು ಪ್ರಶ್ನೆ ಇದೆ, ಗುರುಗಳೇ ಅದು ಎಲ್ಲಿದೆಯೋ ಗೊತ್ತಿಲ್ಲ ನಮಗೆ, ಮುಟ್ಟದವನು ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಇದನ್ನು ಮಾಡಿದ್ರೆ ಈಗಾಗುವಂಥದ್ದು, ಇಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂತ ಮತ್ತು ಪ್ರಶ್ನೆ ಮಾಡಿದಾಗ ಇನ್ನು ಕೆಲವು ಹೇಳಿದ್ದಾವೆ, ಅದು ಅವರಿಗೆ ನಿಧಾನ ಆಗುವಂಥದ್ದು. ಇದು ಇಮಿಡಿಯೇಟಾಗಿ ಈಗ ನೀವು ಎಲ್ಲೋ ತಿರುಪತಿ ಹೋಗಬೇಕು, ಇಲ್ಲಾಂದರೆ ಶಿರಡಿಗೆ ಹೋಗಬೇಕು ಅಂದರೆ ನೀವು ಆಬ್ವಿಯಸ್ಲಿ ಕಾರಲ್ಲಿ ಹೋದಾಗ ಒಂದು 20 ತಾಸು ತೆಗೆದುಕೊಳ್ಬೋದು. ಬೇರೆ ಇನ್ನು ಫ್ಲೈಟಲ್ಲಿ ಹೋದರೆ 3 ತಾಸು, ಹೀಗೆ ಸ್ಪೀಡ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕಾಗಿಯೇ ಇದು ಪದ್ಧತಿ ಕರೆಕ್ಟ್ ಇರುತ್ತೆ. ಇನ್ನು ಬೇರೆ ಇದೆ, ಇನ್ನು ಬೇರೆ ಅಂತಂದರೆ ಈ ಯಾರಾದರೂ ಎಲೆ ಅಡಿಕೆ ಹಾಕ್ತಿರ್ತಾರೆ, ಅವ್ರ ಹತ್ರ ಒಂದು ಎಲೆ ತೊಗೋಬೇಕು. ಅವರೊಂದಿಷ್ಟು ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ಹಾಕ್ತಿರ್ತಾರೆ, ಅಜ್ಜಿ ಒಂದು ಎಲೆ ಕೊಡು ಅಂತ. ಆ ಎಲೆ ತೊಗೋಬೇಕು, ಅದು ಸ್ವಲ್ಪ ಬಾಡಿರಬೇಕು. ಆ ಬಾಡಿರೋ ಎಲೆ ಮೇಲೆ ಇಬ್ಬರ ಹೆಸರು ಬರೀಬೇಕು, ಒಂದು ಪೆನ್ನಿಂದಲೇ ಬರೆಯುವಂಥದ್ದು. ಅದನ್ನು ನಿಮಗೆ ಫೋಲ್ಡ್ ಮಾಡಿ ಒಂದು ಕ್ಯಾಂಡಲ್ ಇಟ್ಬಿಟ್ಟು ಸುಡಬೇಕು. ಅದನ್ನು ಸುಟ್ಟು ಈ ಬೂದಿಯನ್ನು ಲೆಫ್ಟ್ ಹ್ಯಾಂಡಲ್ಲಿ ಬಾಚ್ಕೊಂಡು ಹೋಗಿ ಎಲ್ಲಾದರೂ ಕೆಸರು ಇರುವಂಥ ನೀರಿಗೆ ಹಾಕಬೇಕು. ಇವರಿಬ್ಬರು ಕೂಡ ಅವರಿಬ್ಬರೆಲ್ಲ ವೈಮನಸ್ಸುಗಳು ಬಂದು ಬಿಟ್ಟು ಹೋಗಲಿ ಅನ್ನೋದನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಇದು ಪರ್ಸೆಂಟೇಜ್ ಕಡಿಮೆ, ಅದು ಕೊಟ್ಟಷ್ಟು ಸ್ಪೀಡ್ ಕೊಡಲ್ಲ. ಹೀಗೆ ಆಯಾಯ ಹಂತಕ್ಕೆ ರೆಮಿಡಿಗಳಿದ್ದಾವೆ. ಇನ್ನು ಆ ಒಂದು ಮುಟ್ಟದ ಮನೆ ಅಂತ ಇದೆಯಲ್ಲ, ಅದಂತೂ ಆಯುರ್ವೇದದಲ್ಲಿ ಬಹಳಷ್ಟು ಕಾಂಡ, ಎಲೆ, ಬೇರು ಎಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತೆ.
ಅಷ್ಟೇ. ಅಲ್ಲಿ ಬರೆದ್ರೆ ಆಯಪ್ಪ ಮುದ್ರಕೊಂಡಂಗೆ ಹೇಗಿದ್ದವನು ಆ ಮ್ಯಾಟ್ರಲ್ಲಿ ಹೀಗೆ ಮುದ್ರಕೊಳ್ತಾನೆ. ಈಗ ಕೆಲವೆಲ್ಲ ಗೌಪ್ಯ ಇದೆ, ಬಟ್ ನಾನು ಮಾತಾಡೋ ಹಾಗಿಲ್ಲ. ನೀವು ಕೇಳಿದರೆ ನಾನು ಹೇಳಿದೆ. ಇದನ್ನು ಮಾಡಿಕೊಂಡಾಗ ಆ ಪದ್ಧತಿ ಇದ್ದೇ ಇರುತ್ತೆ. ಗುರುಗಳೇ, ನೀವು ಪರಿಹಾರ ಹೇಳ್ತಾ ಇದ್ರಿ. ಈಗ ಹೊಸದಾಗಿ ಕನೆಕ್ಟ್ ಆಗಿರೋವಂಥ ಹುಡುಗಿನೇ ಈ ಪರಿಹಾರ ಮಾಡಿಕೊಂಡ್ರೆ ಇರುವಂಥ ಹೆಂಡತಿಗೆ ಅಥವಾ ಗಂಡಂಗೆ ಸಮಸ್ಯೆ ಬರ್ಬೋದಲ್ವಾ? ಸೊ ಆಗ ಏನು ಮಾಡೋದು? ಇದು ಗುಡ್ ಪಾಯಿಂಟ್. ಆದರೂ ಆಗಬಹುದು. ಅದು ಇಲ್ಲಿ ಈಕೆಗೆ ಪರ್ಸಂಟೇಜ್. ಯಾಕೆ ಅಂತಂದರೆ ಮೊದಲು ಬಂದದ್ದು, ಕೈ ಹಿಡಿದದ್ದು, ಅನೇಕ ವರ್ಷಗಳು ಬಾಳ್ವೆ ಮಾಡಿದ್ದು, ಸುಖ ಸೌಖ್ಯವನ್ನು, ಕಷ್ಟ ನಷ್ಟವನ್ನು ಹಂಚಿಕೊಂಡಿದ್ದು, ಇವೆಲ್ಲವೂ ಇದೆ ಇಲ್ಲಿ. ಆದರೆ ಅಲ್ಲೊಂದು ನೀವು ಹೇಳಿದ ಒಂದು ಅಟ್ರಾಕ್ಷನ್ಗೆ, ಮೋಹಕ್ಕೆ ಒಳಗಾಗಿ ಮಾಡ್ಕೊಂಡಿದ್ದೆಯಲ್ಲ, ಅದು ಕರೆಕ್ಟ್ ಅಲ್ಲ. ಬಹುಶಃ ಇದೇ ಕರೆಕ್ಟ್ ಇಲ್ಲ ಅಂದರೆ ಕಥೆ ಏನು ಸಂಸಾರಕ್ಕೆ? ಹಾಗಾಗಿ ಪ್ರಾಮಾಣಿಕವಾಗಿ ಅವರಿದ್ದರೆ ಎಲ್ಲಿ ನಾನು ಹೇಳ್ತೀನಿ ಅಂತಂದರೆ, ಒಂದು ಕುಟುಂಬದ ಪೋಷಣೆ, ಮಕ್ಕಳಿದ್ದಾರೆ, ಕುಟುಂಬದ ಗೌರವ ಇದೆ, ಆ ಕುಟುಂಬಕ್ಕೆ ಧಕ್ಕೆ ಬರದ ಹಾಗೆ ಇರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಇದಕ್ಕಿಂತಲೂ ಕೂಡ ಹೆಚ್ಚಿಗೆ ಒಂದು ಶಾಸ್ತ್ರಸಮ್ಮತವಾಗಿರೋ ಮಾತು, ಇವರು ದಂಪತಿಗಳಿಬ್ಬರೂ ಕೂಡ 9 ವರ್ಷಗಳೋ 6 ವರ್ಷಗಳೋ ಅಥವಾ 3 ವರ್ಷಗಳೋ, ಕನಿಷ್ಠ ಪಕ್ಷ 1 ವರ್ಷ ಜೊತೆಗಿದ್ದು ಇವ್ರಿಗೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ಇವರು ಮಾಡಿದಾಗ ಅವರು ಕಡಿಮೆ ಇದ್ದರೆ ಫಸ್ಟ್ ಇವರಿಗೆ ಪ್ರಿಫರೆನ್ಸ್ ಇದ್ದೇ ಇರುತ್ತೆ, ಎರಡನೇದು ಅವರಿಗೆ ಕಡಿಮೆ ಇರುತ್ತೆ, ಭಾಗಶಃ ಕಡಿಮೆ ಇರುತ್ತೆ. ಅವರು ಪದೇ ಪದೇ ಮಾಡ್ತಕ್ಕಂಥದ್ದು ಫಲ ಕೊಡುವಂಥದ್ದು ಇರುತ್ತೆ. ಅದಕ್ಕಾಗಿ ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ಆದರೆ ಇಲ್ಲಿ ಅವರು ಮಾಡಿದಾಗ ಮತ್ತು ಈ ಕುಟುಂಬ ಪೂರ್ತಿ ಪಕ್ಕಕ್ಕೆ ಹೋಗುತ್ತಲ್ಲ, ಮಕ್ಕಳೆಲ್ಲ ಪಕ್ಕಕ್ಕೆ ಹೋಗುತ್ತಲ್ಲ, ಅವ್ರ ಬರೀ ಅಟ್ರಾಕ್ಷನ್ಗೆ ಅಷ್ಟೇ ಆದವರಲ್ಲ. ಅದಕ್ಕಾಗಿ ನಾವು ಮಾಡಬೇಕಾದ್ರೆ ಒರಿಜಿನಲ್ ಆಗಿ ಈಕೆ ನೊಂದುಕೊಂಡು ಕೇಳಿದಲ್ಲ, ಅಂತಹ ನೊಂದವರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಖಂಡಿತ ಗುರುಗಳೇ, ಆ ಪ್ರಶ್ನೆನ ಕಮೆಂಟ್ ಮುಖಾಂತರ ಕೇಳಿದ್ರು, ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಕಾರ್ಯಕ್ರಮದ ಮುಖಾಂತರ ಪರಿಹಾರ ಸಿಕ್ಕಲಿ. ಇನ್ನೂ ಸಾಕಷ್ಟು ಜನಕ್ಕೆ ಈ ಸಮಸ್ಯೆ ಇದ್ದಾಗ ಹೇಳ್ಕೊಳ್ಳೋಕ್ಕೆ ಹಿಂಜರಿಕೆ ಇರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಎಲ್ರಿಗೂ ಉಪಯೋಗ ಆಗಲಿ ಅಂತ ಪರಿಹಾರ ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.